ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕರ್ನಾಟಕ ಸೇನೆಯವರು ಈ ಏನು ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹೊಸ ವರ್ಷ ಜನವರಿ 1ನೇ ತಾರೀಕಿಗೆ ಇಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಭಾಳ ವರ್ಷಗಳಿಂದ. ಈ ವರ್ಷವೂ ಕೂಡ ಭಾಳ ಸಂತೋಷದಿಂದ ಈ ಕ್ಯಾಲೆಂಡರ್ನ ನಾವು ಮತ್ತು ಮಂಜೇಗೌಡರು ಅನೇಕ ಎಲ್ಲ ಗಣ್ಯರು ಇದನ್ನು ಬಿಡುಗಡೆ ಮಾಡಿದ್ದೀವಿ. ಭಾಳ ಸಂತೋಷ ಆಗ್ತಾಯಿದೆ. ಕರ್ನಾಟಕ ಸೇನೆಯವರು ಯಾವುದೇ ಒಂದು ವಿಚಾರ ಇದ್ದರೂ ಕೂಡ ರಾಜ್ಯದಲ್ಲಿ ಆಗು ಹೋಗುಗಳ ಬಗ್ಗೆ ಮುಷ್ಕರನ್ನು ಮಾಡ್ತಾ ಇರ್ತಾರೆ, ಧರಣಿ ಮಾಡ್ತಾ ಇರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ. ಮತ್ತು ನಮ್ಮ ಕಾವೇರಿ ಕ್ರಿಯಾ ಸಮಿತಿಯಲ್ಲೂ ಕೂಡ ಅವರು ಸಕ್ರಿಯವಾಗಿ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಬಟ್ ಈ ವಿಚಾರದಲ್ಲಿ ನಮಗೆ ನಾವು ಭಗವಂತನಲ್ಲಿ ಕೇಳೋದೇ ಇಷ್ಟು, ಇವತ್ತು ಯೋಗ ಎಷ್ಟು ಬೇಕು ಮಳೆ ಅದಕ್ಕಿಂತ 4ರಷ್ಟು ಮಳೆ ಈ ಸಲ ಜಾಸ್ತಿ ಬಂದು ರೈತರು ಕೂಡ ಬೆಳೆನ ಚೆನ್ನಾಗಿ ಬೆಳೀತಾ ಇದ್ದಾರೆ, ಭಾಳ ಸಂತೋಷವಾಗಿದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ದೇವರು ಎಲ್ರಿಗೂ ಕೂಡ ಇವತ್ತು ನಮ್ಮ ರಾಜ್ಯದ ಜನರಿಗೆ ಒಳ್ಳೆಯದಾಗಲಿ ಅಂತ ಸಕಾಲದಲ್ಲಿ ಮಳೆಯನ್ನು ಖಂಡಿಸಿದ್ದಾನೆ. ಮತ್ತು ಯಾವ ಕಾಲದಲ್ಲೂ ಕೂಡ ಅಷ್ಟು ಬೇಗ KRS ಡ್ಯಾಮು ಭರ್ತಿ ಆಗಿರಲಿಲ್ಲ, ಈ ಸಲ ಬೇಗನೆ ಭರ್ತಿ ಆಯಿತು. ಹಾಗಾಗಿ ಇವತ್ತು ನಮ್ಮ ಮತ್ತು ತಮಿಳುನಾಡಿನ ನಡುವೆ ಇದ್ದಂತಹ ಒಂದು ಏನು ಕರ ಇದೆ ಕಾವೇರಿ ನೀರು ವಿಚಾರದಲ್ಲಿ, ಅದು ರಾಷ್ಟ್ರೀಯ ಜಲನೀತಿ ಆಗಲೇಬೇಕು, ಆವಾಗ ಅದು ಸರಿಯಾಗುತ್ತೆ. ಇಲ್ಲ ಮಳೆ ಬಂದಾಗ ಸ್ಟ್ರೈಕು ಹೋರಾಟ ಇದ್ದೇ ಇರುತ್ತೆ. ಹಾಗಾಗಿ ಮಳೆ ಬರಲಿಲ್ಲ ಅಂದರೆ ಎಲ್ಲ ಸರಿಯಾಗಿರುತ್ತೆ. ಹಾಗಾಗಿ ಪ್ರತಿ ವರ್ಷವೂ ಮಳೆ ಚೆನ್ನಾಗೇ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಭಗವಂತನಲ್ಲಿ. ಮತ್ತು ಯೋಗ ನರಸಿಂಹಸ್ವಾಮಿ ದೇವರು ಎಲ್ಲರಿಗೂ ಕೂಡ ಸರ್ವರಿಗೂ ಕೂಡ ಒಳ್ಳೇದು ಮಾಡಲಿ, ಎಲ್ರಿಗೂ ಕೂಡ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಮತ್ತು ಶಾಂತಿ ಜೀವನ ನಡೆಸುವಂತೆ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹೋಗ್ತೀರಾ?